ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ನಮ್ಮದು ನಿಮ್ಮದು ಜೀವನ ನಡೆಯೋದು ತುಂಬ ಕಷ್ಟ. ಯಾಕಂದರೆ ಯೂಟ್ಯೂಬ್ನಿಂದ ಇನ್ನು ಮುಂದೆ ನಮಗೆ ದುಡ್ಡು ಅನ್ನೋದು ಜಾಸ್ತಿ ಬರೋಲ್ಲ. ಎಕ್ಸಾಂಪಲ್ಗೆ ಹೇಳ್ಬೇಕಾರೆ ನಮಗೆ ಯೂಟ್ಯೂಬ್ನಿಂದ ಏನಾದರೂ ಒಂದು ವೇಳೆ 100 ರೂಪಾಯಿ ಬರ್ತಾಯಿತ್ತು, ಈಗ 100 ರೂಪಾಯಿ ಬರ್ತಾಯಿದೆ ಅಂದರೆ ಇನ್ನು ಮುಂದೆ ನಮಗೆ ಯೂಟ್ಯೂಬ್ನಿಂದ ಸಿಗೋದು 10 ರೂಪಾಯಿ ಮಾತ್ರ ಬರುತ್ತೆ. ಇನ್ನು ಮುಂದೆ 100 ರೂಪಾಯಿ ಜಾಗದಲ್ಲಿ 10 ರೂಪಾಯಿ ಮಾತ್ರ ಬರುತ್ತೆ. ಏನು ಹೇಳೋದು ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಇಂಪಾರ್ಟೆಂಟ್ 3 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಅದರಲ್ಲಿ ಒಂದು ಅಪ್ಡೇಟ್ ಮಾತ್ರ ತುಂಬ ಇಂಪಾರ್ಟೆಂಟ್. ಈ 3 ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರಮೋಷನ್ ರಿಲೇಟೆಡ್ ವೀಡಿಯೋ ಮಾಡ್ತಾಯಿದ್ದೀರಾ, ಅರ್ನಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತಾಯಿದ್ದೀರಾ, ಅದ್ರ ಜೊತೆಗೆ ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟ್. ಈ 3 ಅಪ್ಡೇಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟು. ಅದು ಏನು ಅಪ್ಡೇಟ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ನೋಡ್ತಾರೋ ಪ್ಲೀಸ್ ಗರ್ಲ್ಸ್ ಆನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲು ಉಂಟು ಈ ಏನು ಅಪ್ಡೇಟ್ ಇದೆಲ್ಲ ಇದು ಈ ಪ್ರತಿಯೊಂದು ಅಪ್ಡೇಟ್ ಆ್ಯಕ್ಚುಲಿ ಉಂಟು ತುಂಬ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅರ್ನಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಮೊದಲನೇ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗಾಗಲೇ ಹಿಂದ್ಗಡೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ ಯೂಟ್ಯೂಬಲ್ಲಿ ಎಷ್ಟೋ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ. ನಮ್ಮ ಇಂಡಿಯಾದವ್ರದ್ದು ಎಷ್ಟೋ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ, ಎಷ್ಟೋ ವಿಡಿಯೋ ಡಿಲೀಟ್ ಆಗಿದೆ, ಎಷ್ಟೋ ವೀಡಿಯೋಸ್ಗಳು ಡಿಲೀಟ್ ಆಗಿದೆ, ಎಷ್ಟೋ ಚಾನಲ್ಗಳು ಡಿಲೀಟ್ ಆಗಿದೆ. ಯಾಕಂದರೆ ಅರ್ನಿಂಗ್ ರಿಲೇಟೆಡ್ ಹೊಸ ಬರ್ತಾ ತುಂಬ ಸ್ಟ್ರಿಕ್ ಆಗ್ತಾಯಿದೆ. ಇತ್ತೀಚೆಗೆ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ 3 ಹೊಸ ನ್ಯೂ ಅಪ್ಡೇಟ್. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಪ್ಡೇಟ್ ಅಂದರೆ ನಾನು ನಿಮಗೆ ಪ್ರತಿಯೊಂದು ಕೂಡ ಸ್ಕ್ರೀನ್ಶಾಟ್ ಹಾಕ್ತೀನಿ ಒಂದೊಂದಾಗಿ ಕ್ಲಿಯರಿಗೆ. ಅದನ್ನೆಲ್ಲ ಓದ್ಬೇಕಾದ್ರೆ ತುಂಬ ಟೈಮ್ ಸಾಲಲ್ಲ. ಅದ್ರ ಬಟ್ ನಾನು ನಿಮಗೆ ಮೇಲ್ಗಡೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ಅದ್ರ ಮೀನಿಂಗ್ ಏನು, ಅದರ ಅರ್ಥ ಏನು ನಾನು ನಿಮಗೆ ಕಿವಿ ಮುಟ್ಟೋರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರಿಗೆ ಬಂದ್ಬಿಟ್ಟು. ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟ್ ಏನಪ್ಪ ಅಪ್ಡೇಟ್ ಅಂದರೆ ನೀವು ನೋಡ್ಕೊಳ್ಬೋದು. ಇದು ಮಾರ್ಚ್ 19ರಿಂದ ಅಪ್ಡೇಟ್ ಇದನ್ನ ರೂಲ್ಔಟ್ ಆಗುತ್ತೆ. ಈ ಒಂದು ಅಪ್ಡೇಟ್ ಏನಪ್ಪ ಅಪ್ಡೇಟ್ ನೋಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸಿ ನೋಡಿ. ಮಾರ್ಚ್ 2025 ಅಪ್ಡೇಟ್ಸ್ ಟು ಇಲ್ಲಿಗಲ್ ಆರ್ ರೆಗ್ಯುಲೇಟೆಡ್ ಗೂಡ್ಸ್ ಆರ್ ಸರ್ವಿಸ್ ಪಾಲಿಸಿ ಅಂತ ಬಂದ್ಬಿಟ್ಟು ಇದೊಂದು ಮಾರ್ಚ್ 19ರಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು ಈ ಒಂದು ಹೊಸ ನ್ಯೂ ಪಾಲಿಸಿ. ಏನಪ್ಪ ಅಪ್ಡೇಟ್ ಹೊಸ ನ್ಯೂ ಪಾಲಿಸಿ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಅರ್ಥ ಮಾಡ್ಕೊಳ್ಳಿ. ಇದು ಮೊದಲನೇ ಅಪ್ಡೇಟ್ ತುಂಬ ಇಂಪಾರ್ಟೆಂಟು. ಈಗ ನಾವು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ ಅರ್ನಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತಾ ಇರ್ತೀವಿ. ಅರ್ನಿಂಗ್ ಅಂದರೆ ಈ ಬೆಟ್ಟಿಂಗ್ ಆಗಿರ್ಬೋದು, ಗೆಂಬ್ಲಿಂಗ್ ಆಗಿರ್ಬೋದು, ಇದರ ರಿಲೇಟೆಡ್ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತಾ ಇರ್ತಾರೆ. ನಾನು ಕೂಡ ಆಲ್ಮೋಸ್ಟ್ ಹಿಂದ್ಗಡೆ ಮಾಡಿದ್ದೀನಿ, ಒಪ್ಕೋತೀನಿ, ಇಲ್ಲ ಅಂತ ಏನಿಲ್ಲ. ಆದರೆ ಏನಾಗಿದೆ, ನೀವು ಈಗ ಏನು ವೀಡಿಯೋ ಮಾಡ್ತಾರಲ್ಲ, ನೀವು ಇನ್ನು ಮುಂದೆ ಏನಾದರೂ ಒಂದು ವೀಡಿಯೋ ಮಾಡ್ತಾ ಇದ್ದೀರಾ, ಅದು ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇರಲಿ, ಎಲ್ಲೇ ರಿಜಿಸ್ಟರ್ ಆಗಿರಲಿ, ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಆಗಿರಲಿ, ಏನೇ ಆಗಿರಲಿ, ನೀವು ಏನಾದರೂ ವೀಡಿಯೋ ಮಾಡ್ತಿದ್ದೀರಾ, ಆ ಒಂದು ವೀಡಿಯೋದಲ್ಲಿ ನೀವು ಏನು ಮಾಡಬೇಕು, ಆ ಸಮಸ್ಯೆ ಅಂದರೆ ನೀವು ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಆ ವೀಡಿಯೋದಲ್ಲಿ ಕೊಡೋಂಗಿಲ್ಲ. ಗ್ಯಾರಂಟಿ ಅಂದರೆ ಯಾವ ರೀತಿ, ಒಂದೇ ದಿನಕ್ಕೆ 1,000 ರೂಪಾಯಿ ನೀವು ಅರ್ನ್ ಮಾಡ್ತೀರಾ ಈ ಒಂದು ಅಪ್ಲಿಕೇಶನ್ ಅಂತ ಈ ರೀತಿ ಹೇಳೋಂಗಿಲ್ಲ. ನೀವು ಯಾವ ರೀತಿ ಹೇಳ್ಬೇಕಂದ್ರೆ ನೀವು ಏನು ಮಾಡಬೇಕು, ಒಂದೇ ದಿನದಲ್ಲಿ ಅಪ್ಕಮಿಂಗ್ ಅಂದರೆ ಒಂದೇ ದಿನದಲ್ಲಿ ನೀವು ಅಪ್ ಟು 1,000ವರೆಗೆ ನೀವು ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬೋದು. ಮಾಡ್ಬೋದು ಅನ್ನೋ ವ್ಯತ್ಯಾಸ ಬೇರೆ ಆಗುತ್ತೆ, ಮಾಡ್ತಿರೋ ಅನ್ನೋ ಒಂದು ವ್ಯತ್ಯಾಸ ಬೇರೆ ಆಗುತ್ತೆ. ನೀವು ಏನು ಮಾಡಬೇಕು, ಆ ಸ್ಪೇಸ್ ಅಂದರೆ ನೀವು ಅವ್ರಿಗೆ ಗ್ಯಾರಂಟಿ ಕೊಡೋಂಗಿಲ್ಲ. ಯಾವುದೊಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ರು ಕೂಡ ಅದಕ್ಕೆ ನೀವು ಗ್ಯಾರಂಟಿ ಕೊಡೋಂಗಿಲ್ಲ. ಈಗ ನೀವು ಒಂದೇ ದಿನದಲ್ಲಿ ಇಷ್ಟು ದುಡ್ಡು ಮಾಡ್ತೀರಂತ ನೀವು ಹೇಳೋಂಗಿಲ್ಲ, ಮಾಡ್ಬೋದು ಅಂತ ನೀವು ಈ ರೀತಿ ವಿಡಿಯೋ ಮಾಡ್ಬೋದು. ಆದರೆ ಬಟ್ ಇದು ಏನಪ್ಪ ಅಂದರೆ ಯೂಟ್ಯೂಬ್ದವ್ರು ಏನು ಹೇಳ್ತಾ ಇದ್ದಾರೆ ಕ್ಲಿಯರಿಗೆ ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲಾಗಿ ಹೇಳ್ಬೇಕ್ರೆ, ಯೂಟ್ಯೂಬ್ನಲ್ಲಿ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರಲಿ ಆ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇದ್ದರೂ ಕೂಡ ಅದು ನೀವೇನಾದರೂ ವೀಡಿಯೋ ಮಾಡಿದರೆ, ನೀವೇನಾದರೂ ಅವರಿಗೆ ಗ್ಯಾರಂಟಿಗೆ ಸ್ವಲ್ಪ ಈ ರೀತಿ ವೀಡಿಯೋ ಮಾಡಿದ್ರೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬ್ದವರು ಆಟೋಮೆಟಿಕ್ ಯೂಟ್ಯೂಬ್ ಪಾಲಿಸಿ ಮೂಲಕ ಅವ್ರನ್ನ ಏನು ಮಾಡ್ತಾರೆ, ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಡಿಲೀಟ್ ಮಾಡ್ತಾರೆ. ವಿಡಿಯೋ ಕೂಡ ಡಿಲೀಟ್ ಮಾಡ್ಬೋದು, ಮತ್ತು ಅದ್ರ ಜೊತೆ ನಿಮ್ಮ ಚಾನಲ್ ಕೂಡ ಪ್ರಾಬ್ಲಮ್ ಆಗೋ ಅವಶ್ಯಕತೆ ಇದೆ, ಚಾನ್ಸಸ್ ಇದೆ ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತೀನಿ, ನೀವು ಯಾವುದೋ ಒಂದು ನೀವು ಅನ್ಬೋದು ಬ್ರದರ್ ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇದೆ, ಅದು ಗೇಮಿಂಗ್ ಅಲ್ಲ, ಅದು ಬೆಟ್ಟಿಂಗ್ ಅಲ್ಲ ಅಂತ ಆ ರೀತಿ ನೀವು ಅನ್ಕೋಕೋಬಿಡಿ. ಅದು ಏನೇ ಇರಲಿ, ನೀವು ಪ್ಲೇಸ್ಟೋರ್ ಅವೈಲೇಬಲ್ ಇದ್ರೂ ಕೂಡ ನೀವು ಅದ್ರ ಬಗ್ಗೆ ನೀವು ಕನ್ಫರ್ಮ್ ಇದನ್ನು ಕೊಡೋಂಗಿಲ್ಲ, ಗ್ಯಾರಂಟಿ ಕೊಡೋಂಗಿಲ್ಲ. ಮಾಡ್ಬೋದು ಮಾಡಬಾರ್ದು ಈ ರೀತಿ ತುಂಬ ಇದು ನಡೀತಿದೆ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವರು ಹೊಸ ನೀವು ಅಪ್ಡೇಟ್ ಇದು ಮಾರ್ಚ್ 19ರಿಂದ ರೂಲ್ಔಟ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಏನಾದರೂ ಮಾಡಿದರೆ ವಿಡಿಯೋ ಡಿಲೀಟ್ ಮಾಡಿ ಈಗಲೇ, ಯಾಕಂದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದ್ರ ಜೊತೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಒಂದು ಪ್ರಾಬ್ಲಮ್ ಏನಾದ್ರು ಡೌಟ್ ಅಂದರೆ ಎಲ್ಲರೂ ಕೂಡ ಕ್ವಶನ್ ಮಾರ್ಕ್ ಇದೆ. ಏನಪ್ಪ ಅಂದರೆ ಯೂಟ್ಯೂಬ್ದವ್ರು ಏನು ಅವ್ರ ಜೊತೆ ಅಂದರೆ ಯೂಟ್ಯೂಬ್ದವ್ರು ಕೂಡ ಯಾಡ್ಸ್ ರನ್ ಮಾಡ್ತಾರೆ. ಯಾವ ರೀತಿ ಯಾಡ್ಸ್, ಬೆಟ್ಟಿಂಗ್ ರಿಲೇಟೆಡ್ ಯಾಡ್ಸ್ ರನ್ ಮಾಡ್ತಾರೆ, ಅರ್ನಿಂಗ್ ರಿಲೇಟೆಡ್ ಯಾಡ್ಸ್ ರನ್ ಮಾಡ್ತಾರೆ, ಯೂಟ್ಯೂಬ್ದವರೇ ರನ್ ಮಾಡ್ತಾರೆ. ಆದರೆ ನಾವು ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಬೆಟ್ಟಿಂಗ್ ರಿಲೇಟೆಡ್ ಅಂದರೆ ನಾವು ಅಪ್ಲಿಕೇಶನ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಮಾಡಿದರೆ ನಮ್ಮ ವಿಡಿಯೋ ಡಿಲೀಟ್ ಮಾಡ್ತಾರೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಅವರೇ ಯೂಟ್ಯೂಬ್ದವ್ರು ಅಂದರೆ ಯೂಟ್ಯೂಬ್ದವರೇ ಯಾಡ್ಸ್ ಪ್ಲೇ ಮಾಡ್ತಾರೆ. ಅದೇ ಹೆಂಗೆ ಅಂತ ನೀವು ಅನ್ಬೋದು. ಅದಕ್ಕೂ ಕೂಡ ಯೂಟ್ಯೂಬ್ದವ್ರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ನಾವು ಕ್ರಿಯೇಟರ್ಸ್ಗೆ ಒಂದು ಪಾಲಿಸಿ ಮಾಡಿದ್ವಿ, ನಾವು ಯಾಡ್ಸ್ ರನ್ ಮಾಡೋರಿಗೆ ಒಂದು ಪಾಲಿಸಿ ಮಾಡಿದ್ವಿ ಅಂತ ಹೇಳಿದ್ದಾರೆ ನೋಡಿ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು. ನೀವು ಎಲ್ಲ ಕೂಡ ಏನಂದರೆ ಅವ್ರು ಪ್ರಮೋಟ್ ಮಾಡಿದರೆ ನಡೀತೆ, ಆದರೆ ನಾವು ಪ್ರಮೋಟ್ ಮಾಡೋಂಗಿಲ್ಲ.
ಅರ್ಥ ಮಾಡ್ಕೊಳ್ಳಿ. ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಇದ್ದಂಗೆ ಮರೆ ಮೇಲೆ ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು ಮೊದಲನೇ ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ನಿಮಗೆ ಮೊದಲನೇ ಅಪ್ಡೇಟ್ ಹೇಳಿದ್ದೀನಿ, ಪ್ರತಿಯೊಬ್ಬರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಅದು ತುಂಬ ಇಂಪಾರ್ಟೆಂಟ್. ಅರ್ನಿಂಗ್ ರಿಲೇಟೆಡ್ ವೀಡಿಯೋ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಸ್ವಲ್ಪ ಆಸ್ಪಾಸೆ ನೀವು ನೋಡ್ಕೊಳ್ಬೇಕು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಇದು ಕೂಡ ಅಪ್ಡೇಟ್ ಏನಪ್ಪ, ಅಪ್ಡೇಟ್ ಟು ಯುವರ್ COVID-19 ಮೆಡಿಕಲ್ ಮಿಸ್ಇನ್ಫಾರ್ಮೇಷನ್ ಪಾಲಿಸಿ ಅಂತ ಬಂದ್ಬಿಟ್ಟು. ಇದೇನಪ್ಪ, ಕೋವಿಡ್ ಇದ್ದಾಗ ಅಂದರೆ ನಮಗೆ ಕೊರೋನಾ ಬ್ಯಾಚ್ ಅಂದರೆ ಕೊರೋನಾ ಅಂತ ಒಂದು ಬತ್ತು, ಅಂದರೆ 2019 ಕೊರೋನಾ. ಆವಾಗ ತುಂಬ ಜನ ಕೋವಿಡ್ ರಿಲೇಟೆಡ್ ವೀಡಿಯೋ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಮಿಸ್ಇನ್ಫಾರ್ಮೇಷನ್ ವೀಡಿಯೋ ಮಾಡಿದ್ದಾರೆ. ಅದು ರೂಲ್ ಔಟ್ ಆಗುತ್ತೆ ಈ ಒಂದು ಅಪ್ಡೇಟ್. ಏನಪ್ಪ ಅಂದರೆ, ಯಾರೆಲ್ಲ ಕೋವಿಡ್ ಬಗ್ಗೆ ಮಿಸ್ಇನ್ಫಾರ್ಮೇಷನ್ ಏನು ವೀಡಿಯೋ ಮಾಡಿದ್ದಾರೆ, ಈಗಲ್ಲ ಕೋವಿಡ್ ಇದ್ದಾಗ ಕೊರೋನಾ ಇದ್ದಾಗ ಏನು ವೀಡಿಯೋ ಮಾಡಿದಾರಲ್ಲ, ಆ ಒಂದು ವೀಡಿಯೋ ಪ್ರತಿಯೊಂದು ವೀಡಿಯೋ ಡಿಲೀಟ್ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಅವರು ಏನು ಆ್ಯಕ್ಷನ್ ತೊಗೋತಾರೆ ಗೊತ್ತಿಲ್ಲ. ಇಲ್ಲಿಗಲಾಗಿ ಏನು ಬೇಕಾದ್ರೆ ಆ್ಯಕ್ಷನ್ ತೊಗೋಬೋದು. ತುಂಬ ಅಲರ್ಟ್ ಆಗುತ್ತೆ. ಯಾಕಂದರೆ ಹೆಲ್ತ್ ರಿಲೇಟೆಡ್ ಒಂದು ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ನೀವು ಏನಾದರೂ ಕೋವಿಡ್ ರಿಲೇಟೆಡ್ ಮಿಸ್ಇನ್ಫಾರ್ಮೇಷನ್ ಕೊಡ್ತಿದ್ರೆ, ಹೆಲ್ತ್ ಬಗ್ಗೆ ಏನಾದರೂ ಕೋವಿಡ್ ಒಂದೇ ಅಲ್ಲ, ಹೆಲ್ತ್ ಬಗ್ಗೆ ನೀವು ಏನಾದರೂ ಮಿಸ್ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಏನಾದರೂ ಒಂದು ವೇಳೆ ಆ ಒಂದು ವಿಡಿಯೋ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅವ್ರು ಮುಂದ್ಗಡೆ ಯಾವ ಒಂದು ಆ್ಯಕ್ಷನ್ ತೊಗೋತಾರೆ ಗೊತ್ತಿಲ್ಲ. ಯೂಟ್ಯೂಬ್ದವ್ರು ಕೂಡ ತುಂಬ ತೊಗೋಬೋದು, ಯಾಕಂದರೆ ಹೆಲ್ತ್ ರಿಲೇಟೆಡ್ ಅಂದರೆ ಬೇಗ ಆ್ಯಕ್ಷನ್ ತೊಗೋತಾರೆ. ಆ ಒಂದು ಕಾರಣಕ್ಕೋಸ್ಕರ ಇರುತ್ತೆ. ಇದು ಬಂದ್ಬಿಟ್ಟು ಎರಡನೇ ಅಪ್ಡೇಟು. ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಇದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಮೇಲೆ ಬಂದಿದೆ. ಇದು ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮೊದಲೇ ಹೇಳಿದೆನಲ್ಲ, ಯೂಟ್ಯೂಬ್ ದುಡ್ಡು ಕಡಿಮೆ ಬರುತ್ತೆ ಅಂತ. ಇದೇ ನೋಡಿ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದ್ಬಿಟ್ಟು ಏನಪ್ಪ ನೀವು ನೋಡ್ಕೊಳ್ಳೋ, March 2025 ಅಂತ ಬಂದಿದೆ. ಅಂದರೆ ಅಡಿಷನಲ್ ರಿವ್ಯೂ ಫಾರ್ ಆ್ಯಡ್ಸ್ ಸಬ್ ಲೈಟಲ್ ಅಂತ ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಇದು March 10ರಿಂದ ಇದಾಗುತ್ತೆ. ರೂಲ್ಔಟ್ ಆಗಿದೆ, ಆ್ಯಕ್ಚುಲಿ ಮುಟ್ಟಿದೆ ಅಪ್ಡೇಟು. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಗೆ ಯೂಟ್ಯೂಬ್ ಅರ್ನಿಂಗ್ ಅನ್ನೋದು ಯಾವ ರೀತಿ ಆಗುತ್ತೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಯಾಡ್ಸ್ ಮೂಲಕ ಅರ್ನಿಂಗ್ ಆಗುತ್ತೆ. ಆದರೆ ಆ ಯಾಡ್ಸ್ ಬರ್ಬೇಕಾದ್ರೆ ನಮಗೆ ಡಾಲರ್ ಅನ್ನೋದು ಬರುತ್ತೆ. ಡಾಲರ್ ಯಾವುದು ಅಂದರೆ, ನಮಗೆ ಡಾಲರಲ್ಲಿ $3 ಕನ್ವರ್ಟ್ ಆಗಿ ಬರುತ್ತೆ. ಒಂದು ಗ್ರೀನ್ ಡಾಲರ್ ಬರುತ್ತೆ, ಮತ್ತು ಸೆಕೆಂಡ್ ಯೆಲ್ಲೋ ಡಾಲರ್ ಬರುತ್ತೆ, ಥರ್ಡ್ ಬಂದ್ಬಿಟ್ಟು ರೆಡ್ ಡಾಲರ್ ಅಂತ ಬರುತ್ತೆ. ನಿಮಗೆಲ್ಲ ಹೇಳ್ಬೇಕಾರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲೇಬೇಕು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಗ್ರೀನ್ ಡಾಲರ್ ಬಂದರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಮಗೆ ಗ್ರೀನ್ ಡಾಲರ್ ಏನಾದರೂ ಬಂದರೆ ನಮಗೇನಾಗುತ್ತೆ, ನಮಗೆ ಯೂಟ್ಯೂಬ್ನಿಂದ ಜಾಸ್ತಿ ದುಡ್ಡು ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಜಾಸ್ತಿ ಯಾಡ್ಸ್ ರನ್ ಮಾಡ್ತಾರೆ, ಅದರಿಂದ ನಮಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದೇ ಒಂದು ಯೆಲ್ಲೋ ಡಾಲರ್ ಬಂದರೆ ನಮಗೆ ಯೂಟ್ಯೂಬ್ನಲ್ಲಿ ಯಾಡ್ಸ್ ಜಾಸ್ತಿ ರನ್ ಮಾಡಲ್ಲ, ನಮಗೆ ಅದು ಕಡಿಮೆ ದುಡ್ಡು ಅಂತ ಬರುತ್ತೆ ಅಂತ ನೀವು ತಿಳ್ಕೊಬೇಕು. ಎಕ್ಸಾಂಪಲ್ ಆಗ್ಬಿಟ್ಟು $100 ಬರೋ ಜಾಗದಲ್ಲಿ $10 ಬರುತ್ತೆ, ಈ ರೀತಿ. ಅದೇ ರೆಡ್ ಡಾಲರ್ ಬಂದರೆ ನಮ್ಗೆ ಯಾವುದೇ ರೀತಿ ದುಡ್ಡು ಬರಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಆದರೆ ಬಟ್ ಯೂಟ್ಯೂಬ್ನಿಂದ ಅದು ಏನಪ್ಪ ಅಪ್ಡೇಟ್ ಅಂದರೆ, ಯೂಟ್ಯೂಬ್ದವ್ರು ಏನು ಅಪ್ಡೇಟ್ ಮಾಡ್ತಾರೆ, ಈಗ ನಮಗೆ ಯಾವುದೋ ಒಂದು ಗ್ರೀನ್ ಡಾಲರ್ ಈಗ ನಮಗೆ ಗ್ರೀನ್ ಡಾಲರ್ ಬಂದರೆ ನಮಗೆ ಏನೂ ಪ್ರಾಬ್ಲಮ್. ಅದೇ ಯೆಲ್ಲೋ ಡಾಲರ್ ಬಂದರೆ ಏನಾಗುತ್ತೆ, ನಮಗೆ ಯಾಡ್ಸ್ ಅನ್ನೋದು ರನ್ ಆಗಲ್ಲ ಜಾಸ್ತಿ. ಆವಾಗ ನಮಗೆ ಯೂಟ್ಯೂಬ್ನಿಂದ ದುಡ್ಡು ಕಡಿಮೆ ಬರುತ್ತೆ. ಆದರೆ ಬಟ್ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ, ಈಗ ನಾವು ಏನಾದರೂ ಅವರಿಗೆ ರಿವ್ಯೂ ಮಾಡ್ತೀವಿ. ಯಾವುದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಆ ಅಪ್ಲೋಡಿಗೆ ನಮಗೆ ಏನೇ ಯೆಲ್ಲೋ ಡಾಲರ್ ಗ್ರೀನ್ ಡಾಲರ್ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗಲ್ಲ, ಅದು ಒಂದು ಸ್ವಲ್ಪ ವೇಟ್ ಮಾಡಿದ ನಂತರ ನಮಗೆ ಬರುತ್ತೆ, ಈಗ ಗ್ರೀನ್ ಡಾಲರ್ ಇರುತ್ತಾ ಯೆಲ್ಲೋ ಡಾಲರ್ ಇರುತ್ತೆ ಅಂತ ಈ ರೀತಿ ನಮಗೆ ಗೊತ್ತಾಗುತ್ತೆ. ಆದರೆ ಬಟ್ ಯೂಟ್ಯೂಬ್ದವ್ರು ಏನಂತಂದರೆ, ನೀವು ಏನೋ ಒಂದು ಈಗ ಎಕ್ಸಾಂಪಲ್ ಬಿಟ್ಟು ನಮಗೆ ಯೆಲ್ಲೋ ಡಾಲರ್ ಬಂತಂದರೆ ನಾವು ಅಪೀಲ್ ಮಾಡ್ಬೇಕಾದ್ರೆ ಸ್ವಲ್ಪ ನಮಗೆ ಟೈಮ್ ತೊಗೋತಾರೆ. ಅವರು 24 hours ತೊಗೋತಾರೆ ಅಂತ ಹೇಳ್ತಿದ್ರೆ. ಈಗ ನಾವು ಯೆಲ್ಲೋ ಡಾಲರ್ ಬಂತಪ್ಪ, ನಾವು ಗ್ರೀನ್ ಡಾಲರ್ ನಾವು ಏನಾದರೂ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾರೆ ಮತ್ತೆ ಅವರು ಸ್ವಲ್ಪ ಟೈಮ್ ತೊಗೊಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರು ಏನಂತಂದರೆ, ನೀವು ಮುಂಚೆನೇ ಅಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ, ಆ ಒಂದು ವೀಡಿಯೋ ನೀವು ಮುಂಚೆನೇ ಅಪ್ಲೋಡ್ ಮಾಡಿ ಒಂದಿಷ್ಟು ಅನ್ಲಿಸ್ಟೆಡ್ 1 hours 2 hours ಅನ್ಲಿಸ್ಟೆಡ್ ಹಾಕೊಂಡು ನೀವು ನೋಡಿಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯೆಲ್ಲೋ ಡಾಲರ್ ಬಂದರೆ ನಮಗೆ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಬೇಕು. ಅಲ್ಲಿ ಗ್ರೀನ್ ಡಾಲರ್ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ, ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತ. ಯಾಕಂದರೆ ಯಾವುದೋ ಒಂದು ವೀಡಿಯೋ ಎಕ್ಸಾಂಪಲ್ 1 ಲಕ್ಷ 2 ಲಕ್ಷ ವ್ಯೂಸ್ ಬಂತು, ಆ ಒಂದು ಯೆಲ್ಲೋ ಡಾಲರ್ ಬಂದರೆ ಅದು ನಿಮಗೆ ಅರ್ನಿಂಗ್ ಆಗಲ್ಲ. ಅದೇ ಗ್ರೀನ್ ಡಾಲರ್ ಬಂದರೆ ಅರ್ನಿಂಗ್ ಆಗುತ್ತೆ. ಈ ರೀತಿ ನೋಡಿ ಯೂಟ್ಯೂಬ್ ಅಂತ ಆಯ್ತಾ. ಏನೋ ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ 3 ಅಪ್ಡೇಟ್, ಅದರಲ್ಲಿ 3 ಅಪ್ಡೇಟ್ ಮ್ಯಾಕ್ಸಿಮಮ್ ನಮಗೆ ಹೇಳ್ತೀನಿ. ಬೆಟ್ಟಿಂಗ್ ರಿಲೇಟೆಡ್ ತುಂಬ ಪ್ರಾಬ್ಲಮ್ ಆಗ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ರಿಂಗ್ ರಿಲೇಟೆಡ್ ಯಾರೆಲ್ಲ ವೀಡಿಯೋ ಮಾಡ್ತಾರೆ ತುಂಬನೇ ಈಗಲೇ ನಿಲ್ಲಿಸ್ಬಿಡಿ. ಯಾಕಂದರೆ ಈಗಾಗಲೇ ತೆಲುಗು ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇಲೆ ಕೇಸ್ ಆಗಿದೆ. ನಿಮಗೂ ಕೂಡ ಕೇಸ್ ಆದರೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಏನೋ ತುಂಬ ಸಿಂಪಲ್. ಯೂಟ್ಯೂಬ್ ತುಂಬ ಲೆಂತ್ ಆಯಿತು ಈ ಒಂದು, ಆದರೆ ನಿಮಗೆ ಹೇಳಲೇಬೇಕಂತೈತೆ. ಈ ಒಂದು ಮಾಡಿದ್ದೀನಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ಅಂತ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪಾಮರ್ಸ್ ಎಲ್ಲ ಇರ್ತೀನಿ. ಈ ಒಂದು ನಿಮಗೆ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟಿಗೆ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟಿಕೆಟ್ ಸ್ಪಾಮರ್ಸ್ ಎಲ್ಲ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಇದೇ ರೀತಿ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತೇನೆ ಅಂತ ಪ್ರತಿಯೊಬ್ಬರು ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.